ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ SC/ST ಅಭ್ಯರ್ಥಿಗಳಿಗೆ ಎಸ್ಪೆಷಲಿ ಪ್ಯಾರಾಮೆಡಿಕಲ್, GNM ನರ್ಸಿಂಗ್, BS ನರ್ಸಿಂಗ್ ಮತ್ತು ಸೀಟ್ ಸಿಕ್ಕಿರುವಂಥವ್ರು, ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಅಂಥ ಅಭ್ಯರ್ಥಿಗಳು, SC/ST ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಅದನ್ನು ನಿಮಗೆ ವೆಬ್ಸೈಟ್ ಮುಖಾಂತರ ತೋರಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಮೈನಾರಿಟಿ ಅಂಡರಲ್ಲಿ ಬರುವಂಥ ಅಭ್ಯರ್ಥಿಗಳು ಕೂಡ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು. ಇದರಲ್ಲಿ ನಾನು ಲಿಂಕ್ ಮತ್ತು ಕೊನೆ ದಿನಾಂಕವನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ಇವತ್ತೇ ಹೋಗಿ ಇವತ್ತು ಅಪ್ಲಿಕೇಶನ್ ಹಾಕ್ಬೋದು. ಅಡ್ಮಿಷನ್ ಆದಮೇಲೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ಯಾಕಂದರೆ ಅಲ್ಲಿ ಕಾಲೇಜ್ ಹೆಸರುಗಳನ್ನು ತೋರಿಸ್ಬೇಕಾಗತ್ತೆ. ಸೊ ಈಗ ನಾನು ಸಮಾಜ ಕಲ್ಯಾಣ ಇಲಾಖೆ ಒಂದು ವೆಬ್ಸೈಟಲ್ಲಿದ್ದೀನಿ. ಇಲ್ಲಿ ನಿಮಗೆ ನಾನು ಡೈರೆಕ್ಟಾಗಿ ಲಿಂಕನ್ನು ಕೂಡ ಹಾಕಿರ್ತೇನೆ. ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಲಿಂಕ್ ಕೂಡ ಓಪನ್ ಇದೆ ಮತ್ತು ಕೊನೆ ದಿನಾಂಕನೂ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ವಿದ್ಯಾರ್ಥಿ ನಿಲಯಕ್ಕೆ ಪ್ರವೇಶ ಅಂತಿದೆ. ಅಲ್ಲೇ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮದು ಪೋಸ್ಟ್ ಮೆಟ್ರಿಕ್ಸ್. ಸೊ ಪೋಸ್ಟ್ ಮೆಟ್ರಿಕ್ಸ್ ಇಲ್ಲಿ ಲಿಂಕ್ ಓಪನ್ ಇದೆ. ಇದಕ್ಕೆ ಕೊನೆ ದಿನಾಂಕ ನೋಡಿರಿ, 30ನೇ ತಾರೀಕು ಕೊನೆ ದಿನಾಂಕ ಇದೆ. ಓಕೆ, ಅದಕ್ಕೆ ನಾನು ಹೇಳೋದೇನೆಂದರೆ ಸ್ಪೆಷಲಿ GNM ನರ್ಸಿಂಗ್ ವಿದ್ಯಾರ್ಥಿಗಳು ಅವ್ರಿಗೆ 30ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ ಅಡ್ಮಿಷನ್ ಆಗಲಿಕ್ಕೆ. ಅದಕ್ಕಿಂತ ಒಳಗಡೆ ನೀವು ಅಡ್ಮಿಷನ್ ಆಗಿ ಈ ಒಂದು ಏನು ಮಾಡ್ಬೋದು ಅಂತಂದರೆ ನೀವು ಹಾಸ್ಟೆಲ್ ಅಪ್ಲಿಕೇಶನನ್ನು ಹಾಕ್ಬೋದು. ಯಾಕಂದರೆ ಇದೇ ತಿಂಗಳು 30ನೇ ತಾರೀಕು ಕೊನೆ ದಿನಾಂಕ ಇದೆ. ಓಕೆ, ಸೊ ಅಪ್ಲಿಕೇಶನ್ ನೀವು ಇಲ್ಲಿ ಲಿಂಕ್ ಮುಖಾಂತರ ಕ್ಲಿಕ್ ಹಿಯರ್ ಫಾರ್ WSD ID ಇದ್ದರೆ ನಿಮ್ಗೆ ಒಳ್ಳೆಯದು. ಇಲ್ಲಪ್ಪ ಅಂತಂದರೆ ನೀವು ಡೈರೆಕ್ಟ್ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಲಿಂಕ್ಗೆ ಹೋಗಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು. ಇನ್ನೊಂದು ಮೈನಾರಿಟಿ ಇಲಾಖೆಯಿಂದ ಮೈನಾರಿಟಿ ಅಭ್ಯರ್ಥಿಗಳಿಗೆ, ಮೈನಾರಿಟಿ ಅಂತಂದರೆ ಮುಸ್ಲಿಮ್, ಜೈನ್, ಕ್ರಿಶ್ಚಿಯನ್ಸ್, ಪಾರ್ಸಿ ಇದ್ದಾರಲ್ಲ, ಈ ಅಭ್ಯರ್ಥಿಗಳಿಗೆ SHP ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು ಅಂದರೆ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ದಲ್ಲಿ. ಹೋಗಿ ಇಲ್ಲಿ ಅಪ್ಲೈ ಇದೆಯಲ್ಲ, ಸೊ ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನನ್ನು ಅಪ್ಲೈ ಇದಕ್ಕೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇದಕ್ಕೆ ಕೊನೆಯ ದಿನಾಂಕ ನೋಡಿ 5ನೇ ತಾರೀಕಿಗೆ ಮುಂದಿನ ತಿಂಗಳು ಕೊನೆಯ ದಿನಾಂಕ ಇದೆ. ನೀವು ಕೂಡ ಯಾರೆಲ್ಲ ಅಡ್ಮಿಷನ್ ಆಗಿರ್ತೀರಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬರ್ತಿರಬೇಕು ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ರಿಮೇನಿಂಗ್ ಇವರುಗಳಿಗೆ BCM ಹಾಸ್ಟೆಲ್ ಅಪ್ಲಿಕೇಶನ್ಸ್ ಇನ್ನೂ ಓಪನ್ ಆಗಿಲ್ಲ. ಆ್ಯಕ್ಚುಲಿ ಇದು ಹಿಂದಿನ ವಾರವೇ ಓಪನ್ ಆಗಬೇಕಿತ್ತು. ಬಟ್ ಮೇ ಬಿ ಅವ್ರು ಏನು ಮಾಡ್ಬೋದು ಅಂತಂದರೆ ಈ ಒಂದು ಮೈನಾರಿಟಿ ವೆಲ್ಫೇರ್ ಇದೆಯಲ್ಲ, ಇದು ಮುಗಿದ ಮೇಲೆ ಏನಾದರೂ ಓಪನ್ ಮಾಡಿ ಕೊಡ್ಬೋದು. ಯಾಕಂದರೆ BCM ಹಾಸ್ಟೆಲ್ಗಳು ಈ ವರ್ಷ ಜಾಸ್ತಿ ಆಗಿದ್ದಾವಂತೆ. ಅವುಗಳನ್ನು ಸೇರಿಸಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅಂತ ಇಲಾಖೆದವರು ಹೇಳ್ತಾ ಇದ್ದಾರೆ. ಬಟ್ ಅತಿ ಬೇಗನೆ ಅವರು ಕೂಡ ಏನು ಮಾಡ್ತಾರೆ ಅಂದರೆ ರಿಲೀಸನ್ನು ಮಾಡ್ತಾರೆ.